ಏನು ಏನು ಕೊಡೋದು 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 ನಮ್ಮ ಒಬ್ಬರಿಗೆ ಫೋನ್ ಕಾಂಟ್ಯಾಕ್ಟ್ ಇವಾಗ ಕಾರ್ಯಕ್ರಮ ಪಡೆದ ಕಾರ್ಯಕ್ರಮ ಎಲ್ಲರಿಗೂ ಹೋಗ್ಬೇಕು ಎಲ್ಲ ಬರ್ತೀವಿ ಒಳಗೆ ಹೋಗಿ ನೋಡಿ ಸರ್ ಅದನ್ನೆಲ್ಲ ನೋಡಿ ನಾವು ಒಳಗೆ ಹೋಗಿ ಸರ್ ಯಾಕೋ ಭಾಳ ತಾಪದಾಕೈತೆ ಮತ್ತು ನಾಳೆ ತಾವು ಬಂದೆಲ್ಲ ತಮಗೂ ಎಲ್ಲ ಬರಿಗಳು ಬಂದು ಆಗ್ಬಿಟ್ಟು ಒಳಗೆ ಹೆಜ್ಜೆನೇ ಇಲ್ಲ ಸರ್ ಅದನ್ನು ಡೋರ್ ನೋಡ್ಕೊಂಡು ವಾಪಸ್ ತಂದು ಬಂದ್ವಿ ನನಗೆ ಯಾರು ಮಾಡಿಲ್ಲ ಅವ್ರು ನಮ್ಗೆ ಇವ್ರು ನೋಡ್ಯಾರ ಸರ್ ಆ ಗಾಡಿ ನೋಡಿದ್ರೆ ಇವರು ನಾನು ನೋಡಿಲ್ಲ ರೀ. ಅದು ಶುಕ್ರವಾರ ದಿನ ಬೆಳಗ್ಗೆ ನಮ್ಮ ಕಾರ್ ಡ್ರೈವರ್ ನೋಡಿದ್ರು. ಎಲ್ಲೆಲ್ಲಿ ರೋಡಿಗೆ ಫುಟೇಜ್ ಅದೇ ಬುದ್ಧಿನಾಗ ಎರಡದವ್ರಿ ಲೆಕ್ಕ ಬೋಟ್ರು ಒಂದು ಮಲೈ ಒಂದು ಕುಣಿಸ್ತಾನೆ ಸೊಸೈಟಿ ಮುಂದೆ ನಮ್ಮಲ್ಲೇ ಮೂರು ಅದಾವ್ರಿ ಅಲ್ಲೇನು ಘಾಟ್ನಾಗ ಮೂರು ಅದಾವ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಲ್ಪ ಜೋರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ದಿಗಂಬರೇಶ್ವರ ಮಠದ ಸ್ವಾಮೀಜಿ. ಶ್ರೀ ದಿಗಂಬರೇಶ್ವರ ಮಠವು ಮರೇಗುದ್ದಿ ಗ್ರಾಮದ ಅಂದರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದ ಶ್ರೀ ಗುರು ದಿಗಂಬರೇಶ್ವರ ಸಂಸ್ಥಾನ ಮಠದಲ್ಲಿ ನಿನ್ನೆ ರಾತ್ರಿ ಮೂರ್ತಿ ಸಹಿತ 8 kg ಬೆಳ್ಳಿ ಕಳುವಾಗಿದೆ. ನಾನು ಬೆಳಗ್ಗೆ ಯಥಾ ರೀತಿ 3:30 ಗಂಟೆಗೆ ದೇವಸ್ಥಾನಕ್ಕೆ ಮಂದಿರಕ್ಕೆ ಹೋದಾಗ ಅಲ್ಲಿ ಕೀಲಿ ತೆಗೆದು ನೋಡಿದಾಗ ಅಚ್ಚರಿ ಸಂಗತಿ ಕಾದಿತ್ತು. ಕೀಲಿ ಒಡೆದು ಚಾವಿ ಮುರಿದು ಮೂರ್ತಿಗಳನ್ನು ಕಳುವು ಮಾಡಲಾಗಿದೆ. ಆ ಮೂರ್ತಿ ಸುಮಾರು ಎಲ್ಲವೂ ಸೇರಿ ಒಂದು 8 kg ಬೆಳ್ಳಿಯ ಮೂರ್ತಿ. ಆಮೇಲೆ ಕಾಣಿಕೆ ಪೆಟ್ಟಿಗೆ ಅದು ಸುಮಾರು 90ರಿಂದ 1 ಲಕ್ಷ ರೂಪಾಯಿ. ಇಷ್ಟೆಲ್ಲ ನಿನ್ನೆ ರಾತ್ರಿ ಕಳುವಾಗಿದೆ. ಆಮೇಲೆ ನಮಗೆ ನಿಜವಾಗ ನಮ್ಮೆಲ್ಲ ಭಕ್ತರಿಗೆ ನನಗೆ ಆಘಾತವನ್ನು ಮಾಡಿದೆ, ದುಃಖವನ್ನು ತಂದಿದೆ. ಅದಕ್ಕಾಗಿ ನಾವು ಬೇಡಿಕೆ ಹೋದ ನಂತರ ತಾವೆಲ್ಲರೂ ಎಚ್ಚರವಿರಬೇಕಂತ ಕೇಳ್ತಾ ಇದ್ದೆ. ಇದರ ಪ್ರಯುಕ್ತವಾಗಿ ಈ ನಿಮಿತ್ತವಾಗಿ ಇದೀಗ ಒಂದು 2 ತಾಸು ಮುಂಚೆ ಅಂದರೆ 8 ಗಂಟೆ ಸುಮಾರು CPI ಅವರು, ಮಡ್ಡಿ ಸರ್ ಹಾಗೂ ಪೂಜಾರಿ ಸರ್ ಬಂದು ವೀಕ್ಷಣೆ ಮಾಡಿದ್ದಾರೆ. ಸ್ಕ್ವಾಡ್ ಕೂಡ ಬರ್ತಾ ಇದೆ. ಜೊತೆಗೆ CCTV ಚೆಕ್ ಮಾಡಲಾಗಿದೆ. ಅದಕ್ಕಾಗಿ ತಾವೆಲ್ಲ ಜಾಗೃತರಾಗಿರ್ಬೇಕಂತ ಬೇಡ್ಕೊಳ್ತಾ ಇದ್ದೆ. ಚಿಲ್ಕ ಹಾಕಿದ್ದಲ್ರಿ ಮುಂದೆ ಮಾಡಿದ್ರೆ ಸರ್, ಮುಂದೆ ಮಾಡಿದ್ರೆ ಸರ್, ಮುಂದಕ್ಕೆ ಮಾಡಿದ್ರಾ? ಮುಂದಕ್ಕೆ ಮಾಡಿದ್ರೆ ಸರ್, ಇದನ್ನ ಹೊಡೆದ್ಬಿಟ್ಟ ಸರ್. ಆಮೇಲೆ ನಾನು ಬಾಲ ತೆಗೆದು ಸರಿ ಒಳಗೆ ಬಂದೆ ಸರ್. ಒಳಗೆ ಹೋಗಿ ಒಳಗಡೆ ಅದು ಏನೈತಿಲ್ಲ ಸರ್, ಈಗ ಚಟ್ರಸ್ ಐತಿ ಅದೇ ರೀತಿನೇ ಇತ್ತು ಸರ್. ಅದು ಈಗ ನೀವು ಬಂದಾಗ ಇದು ಮುಂದಿತ್ತು, ಹಿಂಗೆ ತಪ್ಪಿ ಹೋದ್ರು ಅಥವಾ ಹಿಂಗೆ ತೆಗೆದು ಹೋದ್ರು? ಕಾಮನ್ ಆಗಿ ಹೋದ್ರು. ಕಾಮನ್ ಆಗಿ ಹೋಗಿ ನಿಮ್ಗೆ ಗೊತ್ತಾಗಿಲ್ಲ? ಗೊತ್ತಾಗಿಲ್ಲ ಅದು ಇಲ್ಲ ಸರ್.
ಈಗ ಬಂದಮೇಲೆ ಮತ್ತೆ ನೀವು ಯಾವ ಕಡೆ ಹೋದಿಲ್ಲ. ಇದು ರಾತ್ರಿ 12-1 ಗಂಟೆಗೆ ಆಗಿರುತ್ತೆ ಸರ್. ನಾವು ಡೋರ್ ಓಪನ್ ಮಾಡಿದ್ದು 3:35 ಸರ್. ರಾತ್ರಿ ಡೈಲಿ 3 ಗಂಟೆಗೆ ಕೇಳ್ತೀವಿ ಸರ್. 4:00 ಎದ್ದು ಪೂಜೆ ಸರ್. ಎಲ್ಲ ಇದು ನಿಯಮ ರೀತಿ ಭಾಳ ಸರ್. ಅದು ಮೂರ್ತಿ ಸರ್. ಅದು ಆಮೇಲೆ ಪೂಜೆ ಮೂರ್ತಿ ಸರ್. ಹೇಳಿ ಟಾಪಿಗೆ ವಸ್ತ್ರ ಎರಡು ಬಿಟ್ಟು ಸರ್ ಇದೊಂದು ಪೀಸ್ ಒಂದು ಕೆಳಗೆ ಸರ್ ಇದೊಂದು ಪೀಸ್ ಕೆಳಗಡೆ ಬರುತ್ತೆ